ಸರ್ವರಿಗೂ ವಂದನೆಗಳು. ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಸನ್ನಿಧಿಯಲ್ಲಿ ಈ ವರ್ಷ ಏಕಪವಿತ್ರ ನಾಗಮಂಡಲ ಮಾಡುವುದಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಂತೇಳಿದರೆ ಕಳೆದ 4-5 ವರ್ಷಗಳಿಂದ ಬಾಕಿ ಇದ್ದಂಥ ಒಂದು ಹರಿಕೆ ಈ ವರ್ಷ ಪೂರೈಸಬೇಕು, ಏಕಪವಿತ್ರ ನಾಗಮಂಡಲ ಅಂತ ಎಣಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಾರ್ಚ್ 1ನೇ ತಾರೀಕು ಫೆಬ್ರವರಿ 28ನೇ ತಾರೀಕಿನಂದು ಬೇರೆ ಬೇರೆ ಕರ್ಮಾಂಗಗಳೆಲ್ಲ ಪ್ರಾರಂಭವಾಗಿ ಎಲ್ಲ ಧಾರ್ಮಿಕ ವಿಧಿವಿಧಾನ 28ನೇ ತಾರೀಕಿನಂದು ಮುಗೀತದೆ. 1ನೇ ತಾರೀಕು ಬೆಳಿಗ್ಗೆ ದೇವರಿಗೆ ಹಾಲಿಟ್ಟು ಸೇವೆ ಮತ್ತು ದರ್ಶನ, ಪಲ್ಲಪೂಜೆ, ಸಾಧಾರಣ 30,000ಕ್ಕಿಂತ ಜಾಸ್ತಿ ಜನರು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಬಹುದು ಅಂತೇಳುವ ಒಂದು ಅಂದಾಜಿದೆ. ಅದೇ ರೀತಿ ಆ ದಿವಸ ಸಂಜೆ 7:30ಕ್ಕೆ ಪುನಃ ಹಾಲಿಟ್ಟು ಸೇವೆ ಮತ್ತು ದೇವರಿಗೆ ನಾಗಮಂಡಲ ದರ್ಶನ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ಭಾಳ ವಿಧಿವತ್ತಾಗಿ ಸಂಪೂರ್ಣ ನಾವು ಅದರಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗಿದೆ. ಕೋಟ 14 ಗ್ರಾಮದ ಸರ್ವ ಊರಿನವರು, ಬೇರೆ ಬೇರೆ ದೇವಸ್ಥಾನದ ಮುಕ್ತೇಶ್ವರರು, ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಈವಾಗಲೇ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿನ್ನೆಯ ದಿವಸ ಅಂಥೇಳಿದರೆ ಫೆಬ್ರವರಿ 6ನೇ ತಾರೀಕಿನಂದು ಪ್ರಾರಂಭವಾಗಿ ನಿನ್ನೆ ನಮ್ಮ ದೇವಸ್ಥಾನದಲ್ಲಿ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದೆ. ಇದೇ ತಾರೀಕು 6ನೇ ತಾರೀಕಿನಂದು ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಚಪ್ಪರ ಮುಹೂರ್ತ ನಡೀಲಿಕ್ಕಿದೆ. ಆ ಚಪ್ಪರ ಮುಹೂರ್ತ ಅಂತ ಹೇಳಿದರೆ ನಾವು ಈ ಸಾರಿ ಹೆಚ್ಚಾಗಿ ನಾಗಮಂಡಲಕ್ಕೆ ಚಪ್ಪರ ಅಂತ ಹೇಳಿದರೆ ಶಾಮಿಯಾನ ಬಳಸದೆ ಬರೀ ತೆಂಗಿನ ಓಲೆಯ ಅಂದರೆ ಮಡಿಲಿನಿಂದ ಮಾಡಿದಂತಹ ಒಂದು ಚಪ್ಪರವನ್ನೇ ಮಾಡಬೇಕಂತ ಹೇಳುವ ಒಂದು ಆಶೆ ಇಟ್ಟುಕೊಂಡು ಅದನ್ನೇ ಮಾಡ್ತಾ ಇದ್ದೇವೆ. ಯಾಕಂತೇಳಿದರೆ ಅದು ನೋಡಲಿಕ್ಕೂ ಚೆಂದ ಮತ್ತು ವಿಧಿವತ್ತಾಗಿ ಆಗ್ತದೆ ಅಂತ ಹೇಳುವ ಜನರ ಅಭಿಪ್ರಾಯ. ಅದಕ್ಕೋಸ್ಕರ ಮಡಿಲಿನ ಚಪ್ಪರವನ್ನೇ ಮಾಡ್ತಾ ಇದ್ದೇವೆ. ಮತ್ತು ಒಂದು ಕುಳಿತುಕೊಂಡು ಊಟ ಮಾಡಲಿಕ್ಕೆ ಒಮ್ಮೆಲೆ ಒಂದು 2,500 ಜನ ಒಂದು ಪಂಕ್ತಿಯಲ್ಲಿ ಏಳಿಸುವ ಒಂದು ವ್ಯವಸ್ಥೆ ಉಂಟು. ಮತ್ತು ಅದಲ್ಲದೆ ಬಫೆ ಸಿಸ್ಟಮ್ ಸಹ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಇಲ್ಲಿಂದಲೇ ಗಾಂಧಿ ಮೈದಾನಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಈ ಭಾಗದ ಎಲ್ಲ ಜನರು ಭಾಗವಹಿಸಿ ಈ ನಾಗದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ನಾವು ಎಣಿಸಿಕೊಂಡು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅದರಲ್ಲಿದೆ. ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಣೂರಿನ ಖ್ಯಾತ ಪುರೋಹಿತರಾದ ಶ್ರೀ ಮಣೂರು ಮಧುಸೂದನ ಬಾಯಿರಿ ಅವರು ಮತ್ತು ಅವರ ಬಳಗದವರು ಪ್ರಧಾನ ಪುರೋಹಿತ್ಯಕ್ಕೆ ಮಾಡ್ತಾ ಇದ್ದಾರೆ. ನಾಗಪಾತ್ರಿಗಳು ಶ್ರೀ ಕೆ ವೆಂಕಟರಮಣ ಹೊಳ್ಳ ಕಾರ್ಕಳ, ವೈದ್ಯರು ಶ್ರೀ ಕೆ ರಾಘವೇಂದ್ರ ವೈದ್ಯ, ಗಣಪತಿ ವೈದ್ಯ, ಅನಂತರಾಮ್ ವೈದ್ಯ ಮತ್ತು ಬಳಗದವರು ಅಂಪಾರು. ಅದೇ ವಾದ್ಯ ವೃಂದದಲ್ಲಿ ಶ್ರೀ ರಾಘವೇಂದ್ರ ದೇವಡಿಗ ಮತ್ತು ಬಳಗದವರು ಗಿಳಿಯಾರು, ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಂಜೆ 5 ಗಂಟೆ ಆ ದಿವಸ 1ನೇ ತಾರೀಕು ಸಂಜೆ 5 ಗಂಟೆಗೆ ಧಾರ್ಮಿಕ ಒಂದು ಪ್ರವಚನ ಇಟ್ಟಿದ್ದೇವೆ. ಅದನ್ನು ವಿದ್ವಾನ್ ಸಗ್ರಿ ವೇದವ್ಯಾಸ್ ಐತಾಳ್ ಉಡುಪಿ ಅವರು ಮಾಡಿಕೊಡ್ಲಿಕ್ಕಿದ್ದಾರೆ. ಅದ ನಂತರ 6 ಗಂಟೆಗೆ ಭರತನಾಟ್ಯ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಅದನ್ನು ನಟರಾಜ ನರ್ತನಿಕೇತನ ಚಿತ್ರಪಾಡಿ ಸಾಲಿಗ್ರಾಮ ಇದರ ವಿದುಷಿ ಶ್ರೀಮತಿ ಭಾಗೀರಥಿ ಎಂ ರಾವ್ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಮತ್ತು ಅದರ ನಂತರ ನಾಗಮಂಡಲ ಪ್ರಾರಂಭವಾಗ್ತದೆ. ಖಂಡಿತ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರಬೇಕು, ನಮ್ಮೊಡನೆ ಕೈ ಜೋಡಿಸಬೇಕು. ವಾಲಂಟಿಯರ್ ಆಗಿ ಸಾಕಷ್ಟು ಜನರು ಇಲ್ಲಿ ಬಂದು
ನೋಂದಣಿ ಮಾಡಿ ಇವಾಗಲೇ ಹೋಗಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 25ರಿಂದ ಹೊರೆ ಕಾಣಿಕೆಯನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಆ ಹೊರೆ ಕಾಣಿಕೆಗೂ ಸಕಲ ಎಲ್ಲ ಊರಿನ ಜನರು ಇವಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತ ಒಳ್ಳೆಯ ರೀತಿಯಲ್ಲಿ ಹೊರೆ ಕಾಣಿಕೆ ಬರ್ತದೆ ಅಂತ ಹೇಳುವ ಒಂದು ವಿಶ್ವಾಸದಲ್ಲಿ ನಾವಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ನಮ್ಮೊಡನೆ ಸಹಕರಿಸಿ ಈ ದೇವಸ್ಥಾನದ ಅಭಿವೃದ್ಧಿಗೂ ಮತ್ತು ನಾಗದೇವರ ಕೃಪೆಗೂ ಪಾತ್ರರಾಗಬೇಕಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಡ್ತೀವಿ. ಎಲ್ಲರಿಗೂ ವಂದನೆ.